24ನೇ ಪ್ರಶ್ನೆ, ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ವರದಕ್ಷಿಣೆ ಅಂತಂದ್ರೆ ಏನು? ವರದಕ್ಷಿಣೆ ಅಂದ್ರೆ ಮದುವೆಯ ಸಂದರ್ಭದಲ್ಲಿ ಹಣವನ್ನ ಪಡೆಯೋದು, ಆಸ್ತಿಗಳನ್ನ ಪಡೆಯೋದು, ಉಡುಗೊರೆಗಳನ್ನ ಪಡೆಯೋದು, ಇವೆಲ್ಲ ವರದಕ್ಷಿಣೆಯಲ್ಲಿ ಬರುತ್ತೆ. ಸೊ ಈ ವರದಕ್ಷಿಣೆಯಿಂದ ಏನು ಪರಿಣಾಮ ಆಗತ್ತೆ? ಸ್ತ್ರೀಯರ ಸ್ವಾಭಿಮಾನ, ಸ್ಥಾನಮಾನವನ್ನ ಇದು ಕುಗ್ಗಿಸುತ್ತೆ. ಓಕೆನಾ? ಸೊ ಒಬ್ಬ ಸ್ತ್ರೀ ವರದಕ್ಷಿಣೆ ತಂದಿಲ್ಲ ಅಂತಂದ್ರೆ ಆಕೆಯನ್ನ ಕೀಳಾಗಿ ನೋಡುವುದು, ಅಥವಾ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ರೆ ಕೀಳಾಗಿ ನೋಡುವುದು, ಇದರಿಂದ ಆಕೆಯ ಸ್ವಾಭಿಮಾನ, ಸ್ಥಾನಮಾನವನ್ನ ಕುಗ್ಗಿಸುತ್ತೆ. ಕೌಟುಂಬಿಕ ಕಲಹಗಳನ್ನು ಇದು ಉಂಟು ಮಾಡುತ್ತವೆ. ಕೆಲವೊಂದು ಸಂದರ್ಭದಲ್ಲಿ ವರದಕ್ಷಿಣೆ ಕೊಡೋದಿಕ್ಕೆ, ಹೊಂದಿಸೋದಿಕ್ಕೆ ತಂದೆ ತಾಯಿಗಳಿಗೆ ಸಾಧ್ಯ ಆಗದೆ ಇದ್ದಾಗ ಈ ಒಂದು ವರದಕ್ಷಿಣೆ ಸಲುವಾಗಿ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಂಭವ ಹೆಚ್ಚು. ಇದರಿಂದ ಅನೈತಿಕತೆ ಮತ್ತು ಕ್ರೌರ್ಯ ಕೂಡ ಹೆಚ್ಚುವುದು. ವರದಕ್ಷಿಣೆಯಿಂದಾಗಿ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ. ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ ಮಕ್ಕಳು ಇರ್ಬೋದು, ಎಲ್ಲರ ಒಂದು ಸಂಬಂಧಗಳು ಹಾಳಾಗುವುದು ವರದಕ್ಷಿಣೆಯ ಮೂಲಕ. ವರದಕ್ಷಿಣೆ ಪಡೆಯುವ ಸಲುವಾಗಿಯೇ ಮೋಸದಿಂದ ಅನೇಕ ವಿವಾಹಗಳಾಗುವಂತಹ ಒಂದು ನ್ಯೂಸ್ಗಳನ್ನ, ವಾರ್ತೆಗಳನ್ನ ನೀವು ನೋಡಿರ್ತೀರ ಅಲ್ವಾ ಮಕ್ಕಳೇ? ಇಂತಹ ಘಟನೆಗಳು ಸಮಾಜದಲ್ಲಿ ನಡೀತಾ ಇರ್ತವೆ. ಸೊ ಒಂದು ಕಡೆ ವರದಕ್ಷಿಣೆ ಪಡೆಯುವುದು, ವಿವಾಹವಾಗಿ ಮತ್ತೆ ವಿವಾಹವಾಗಿ ಪುನಃ ವರದಕ್ಷಿಣೆ, ಮತ್ತೆ ವಿವಾಹ ಪುನಃ ವರದಕ್ಷಿಣೆ, ಇದರಿಂದ ಮೋಸದ ಮೂಲಕ ವಿವಾಹಗಳು ನಡೆಯುವಂತಹ ಒಂದು ಸಂಭವ ಜಾಸ್ತಿ. ಅದೇ ರೀತಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಹೆಚ್ಚುತ್ತವೆ. ಯಾಕೆ ಅಂತಂದ್ರೆ ವರದಕ್ಷಿಣೆ ಕೊಡುವವರು ಯಾರು? ವಧುವಿನ ತಂದೆ ತಾಯಿಗಳು. ಸೊ ವಧುವಿನ ತಂದೆ ತಾಯಿಗಳಿಗೆ, ವಧುವಿನ ಕುಟುಂಬಕ್ಕೆ ಇದರಿಂದ ಆರ್ಥಿಕವಾಗಿ ಹೊರೆ ಉಂಟಾಗುತ್ತದೆ ಅನ್ನುವ ಕಾರಣದಿಂದಾಗಿ ತಂದೆ ತಾಯಿಗಳು ಹೆಣ್ಣು ಮಗು ಹುಟ್ಟುವುದೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದು ಬಿಡ್ತಾ ಇದ್ದಾರೆ. ಇದರಿಂದ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗಳು ಹೆಚ್ಚಾಗ್ತಾ ಇವೆ. ನೋಡಿ ಇಲ್ಲಿ ವರದಕ್ಷಿಣೆ ಕ್ರೌರ್ಯವನ್ನ ಈ ಪಿಕ್ಚರ್ ಅಲ್ಲಿ ಅಲ್ವಾ ಮಕ್ಕಳೇ? ವಿವಾಹ ವಿಚ್ಛೇದನಗಳು ಹೆಚ್ಚಾಗುತ್ತವೆ. ಸೊ ಯಾವಾಗ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೋ ಆವಾಗ ವಿಚ್ಛೇದನದ ಪ್ರಸಂಗಗಳು ಕೂಡ ಜಾಸ್ತಿ ಆಗ್ತವೆ. ಸ್ತ್ರೀ ಪುರುಷರ ನಡುವೆ ಒಂದು ಒಡಕು ಉಂಟಾಗುತ್ತೆ, ಗಂಡ ಹೆಂಡತಿಯ ನಡುವೆ ಒಡಕು ಉಂಟಾಗುತ್ತದೆ. ಓಕೆನಾ? ಸೊ ಇವೆಲ್ಲ ಏನು? ವರದಕ್ಷಿಣೆಯ ಒಂದು ದುಷ್ಪರಿಣಾಮಗಳು.